Hi, hello guys, welcome back to my channel Shashu Click Vlogs. GT ಮತ್ತೆ RCB ಪ್ರಿವ್ಯೂ ಡೇಗೆ ಸ್ವಾಗತ ಸುಸ್ವಾಗತ. ಸೊ RCB ಆಗಿರ್ಬೋದು GT ಆಗಿರ್ಬೋದು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಸೇಮ್ ಟೀಮ್ ಮೇಲೆ ಇದೆ. ಲಾಸ್ಟ್ ಟೈಮ್ ಅಹಮದಾಬಾದ್ ಅಲ್ಲಿ ಆಯ್ತು, ಈ ಸಲ ಬೆಂಗಳೂರಲ್ಲಿ ಆಗ್ತಾ ಇದೆ. 1 ವೀಕ್ ಗ್ಯಾಪ್ ಇದೆ ಎರಡು ಟೀಮ್ಗೂ. ಲಾಸ್ಟ್ ಸಂಡೇ ಮ್ಯಾಚ್ ಆಯ್ತು, ಈ ಸ್ಯಾಟರ್ಡೆ ಆಲ್ಮೋಸ್ಟ್ 1 ವೀಕ್ ಗ್ಯಾಪ್ ಆದ್ಮೇಲೆ ಎರಡು ಟೀಮ್ ಮ್ಯಾಚ್ ಆಡ್ತಾ ಇದ್ದಾರೆ. ಸೊ ಬೆಂಗಳೂರು ಪಿಚ್ ಬಗ್ಗೆ ಹೇಳ್ಬೇಕಾ, ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಪ್ಯಾರಡೈಸು, ಸ್ಮಾಲ್ ಗ್ರೌಂಡ್ ಬೇರೆ, ಬಾಲ್ ಬ್ಯಾಟ್ಗೆ ಈಸಿಯಾಗಿ ಬರುತ್ತೆ. ಸೊ ಮಿಸ್ ಟೈಮ್ ಏನಾದ್ರು ಆದ್ರೂ ಅದು ಕೂಡ ಬೌಂಡ್ರಿ ಇಲ್ಲ, ಸಿಕ್ಸ್ ಹೋಗೋ ಸಾಧ್ಯತೆ ಜಾಸ್ತಿನೇ ಇದೆ. ಸೊ ಎರಡು ಟೀಮಲ್ಲಿ ಒಳ್ಳೊಳ್ಳೆ ಟೇಸ್ಟ್ ಇದೆ. ಕಂಪೇರ್ ಟು GT ಕಮ್ಮಿ ಇದ್ದಾರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ. GT ಟ್ರಾವೆಟಿ ಆಗಿರ್ಬೋದು, ಮತ್ತೆ ಡೇವಿಡ್ ಮಿಲ್ಲರ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಇವರೇ ಹಿಟ್ಟರ್ಸ್ ಕಾಣಿಸ್ತಾ ಇದೆ. ಶುಭ್ಮನ್ ಗಿಲ್ ಆಗಿರ್ಬೋದು, ರಿದ್ಧಿಮಾನ್ ಸಾಹಾ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಆಡ್ತಾರೆ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಆ ರೇಂಜ್ ಪವರ್ ಹಿಟ್ಟರ್ಸ್ ಅಲ್ಲ. ಬಟ್ ಬೆಂಗಳೂರಲ್ಲಿ ಅವರು ಕೂಡ ಫೈರ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸಾಯಿ ಸುದರ್ಶನ್ ಆಗಿರ್ಬೋದು, ಮೇನ್ಲಿ ಶುಭ್ಮನ್ ಗಿಲ್ ಇಲ್ಲಿ ಲಾಸ್ಟ್ ಟೈಮ್ ಮಾಡ್ತಾ ಇದ್ದ ಸೆಂಚುರಿ ಬೇರೆ ಇದೆ. ಸೊ ಆ ಪಾಸಿಟಿವ್ ವೈಬ್ನ ತರೋ ಚಾನ್ಸಸ್ ಜಾಸ್ತಿ ಇದೆ. ಅದು ಅಲ್ಲದೆ ಅವ್ರೇನಾದ್ರು ಇವಾಗ ಕೂಡ ಅವ್ರಿಗೆ ಪ್ಲೇ ಆಫ್ ಚಾನ್ಸಸ್ ಕಮ್ಮಿನೇ ಇದೆ. ಬಟ್ ಇಲ್ಲಿಂದ ಅವ್ರೆಲ್ಲಾ ಮ್ಯಾಚಸ್ ಗೆಲ್ತಾ ಬರ್ಬೇಕಾಗಿದೆ. ಅದು ಬೇರೆ ಟೀಮ್ ಮೇಲೆ ಬೇರೆ ಟೀಮ್ ರಿಸಲ್ಟು ಇಲ್ಲಿ ವರ್ಕೌಟ್ ಆಗುತ್ತೆ GTಗೆ. ಸೊ ಅದರಿಂದ ಅವರೇ ಒಂಥರ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಆಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಬೆಂಗಳೂರಿಗೆ ತುಂಬಾ ಚಾನ್ಸ್ ಜಾಸ್ತಿ ಕಮ್ಮಿ ಇದೆ. ಲಕ್ನೋ, ಚೆನ್ನೈ, ಮುಂಬೈ, ಪಂಜಾಬ್ ಇವರೆಲ್ಲ ಸೋತೋಗಿ ಬೆಂಗಳೂರು ಎಲ್ಲ ಗೆದ್ರೆ ಮಾತ್ರ ಚಾನ್ಸಸ್ ಇರುತ್ತೆ ಕ್ವಾಲಿಫೈ ಆಗೋಕ್ಕೆ. ಇಲ್ಲ ಅಂದ್ರೆ ಸೊ ಜಾಸ್ತಿ ತೀರಾ ಕಮ್ಮಿನೇ ಇದೆ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಆ ಪ್ಲೇ ಆಫ್ ಹೋಗ್ಬೇಕು ಅನ್ನೋ ಟೆನ್ಷನ್ ಇಲ್ಲ, ಫಿಯರ್ಲೆಸ್ ಆಗಿ ಆಡ್ಬೋದು. ನಮ್ಗೆ ಯಾವಾಗ ಫಿಯರ್ಲೆಸ್ ಆಗಿ ನಾವು ಆಡ್ತಾ ಇದೀವೋ ಸೊ ಅವಾಗ ರಿಸಲ್ಟ್ ನಮ್ ಕಡೆನೆ ಬರ್ತಾರೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ರೆ ನಮ್ಮ RCB ಬೆಟರ್ ಅಂತಾನೆ ಹೇಳ್ಬೋದು. KKR ಮೇಲೆ ಜಸ್ಟ್ 1 ಇಂಚಲ್ಲಿ ಸೋತ್ರೆ, ನೆಕ್ಸ್ಟ್ ಹೈದರಾಬಾದ್ ಬೀಟ್ ಮಾಡಿದೀವಿ, ಸೇಮ್ ಗುಜರಾತ್ನ ಬೀಟ್ ಮಾಡಿದೀವಿ. ಗುಜರಾತ್ನ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಸಖತ್ತಾಗಿ ಒಂಥರ ಡಾಮಿನೇಟಿಂಗ್ ಮಾಡಿ ಬೀಟ್ ಮಾಡಿ ಅಂತಾನೆ ಹೇಳ್ಬೋದು. ಅಲ್ಲಿ ಹೈದರಾಬಾದ್ ಅವರ ಬ್ಯಾಟಿಂಗ್ ಒಂಥರ ಬೆಟ್ಟ ಇದ್ದಂಗಿತ್ತು, ಆ ಬೆಟ್ಟನ ಕೊಲಾಪ್ಸ್ ಮಾಡಿದ್ರು. ಇಲ್ಲಿ 200 ಟಾರ್ಗೆಟ್ ಜಸ್ಟ್ 16 ಓವರ್ಸ್ಗೆ ಡೆಮಾಲಿಷ್ ಮಾಡ್ಬೋದು, ಜಸ್ಟ್ ಬಿಕಾಸ್ ಆಫ್ ಚಕ್ಕಿ ದಟ್ ಮ್ಯಾನ್ ವಿಲ್ ಜಾಬ್ಸ್. ಸೊ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಸೊ ಇವಾಗ ಕಣ್ಣೆ ಅವತ್ತು RCB ಮ್ಯಾಚ್ ಆಡ್ತಾ ಇದಾರೆ ಬೇರೆಯವರು ಅಂದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಕ್ಲೈನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್ ಇವ್ರ ಮೇಲೆ ಕಣ್ಣಿಡ್ತಾ ಇದ್ರು. ಬಟ್ ನೆಕ್ಸ್ಟ್ ಮ್ಯಾಚ್ ಇವಾಗಿಂದ ವಿಲ್ ಜಾಕ್ಸ್ ಮೇಲೆ ಎಲ್ಲರೂ ಕಣ್ಣಿಟ್ಟಿರ್ತಾರೆ. ಹೆಂಗಪ್ಪ ವಿಲ್ ಜಾಕ್ಸ್ ನೋಟ್ ಮಾಡ್ಸಿ, ವಿಲ್ ಜಾಕ್ಸ್ ಏನಪ್ಪ ವೀಕ್ನೆಸ್ ಇರುತ್ತೆ, ಸ್ಪಿನ್ ಚೆನ್ನಾಗಿ ಆಡ್ತಾ ಇದಾರೆ, ಫಾಸ್ಟ್ ಬಾಲಿಂಗ್ ಚೆನ್ನಾಗಿ ಆಡ್ತಾ ಇದಾರೆ. ಮೇನ್ಲಿ ಆ ಪವರ್ ಹಿಟ್ಟಿಂಗ್ ಅದೇನಂದೆ ಅಂತಾರೆ, ಏರಿಯಲ್ ರೂಟ್ ಸಖತ್ತಾಗಿ ತಗೊಂತಾ ಇದಾರೆ. ಸೊ ಇವೆಲ್ಲ ನೋಡಿದ್ರೆ ವಿಲ್ ಜಾಕ್ಸ್ ಮೇಲೂ ಕಣ್ಣಿಟ್ಟಿರ್ತಾರೆ ಬೇರೆ ಬೌಲರ್ಸ್. ರಶೀದ್ ಖಾನ್ ಮೇನ್ಲಿ ಇವನೇನಪ್ಪ ನನಗೆ ಹೊಡೆದ್ಬಿಟ್ನಲ್ಲ, ನಾನು ಎಂತೆಂತ ಬ್ಯಾಟ್ಸ್ಮನ್ ಬೌಲಿಂಗ್ ಮಾಡಿದ್ನಿ, ಯಾರು ನನಗೆ ಟ್ರೀಟ್ ಮಾಡಿಲ್ಲಪ್ಪ, ಈ ರೀತಿ ಟ್ರೀಟ್ ಮಾಡ್ಬಿಟ್ರೆ ವಿಲ್ ಜಾಕ್ಸ್ ಅನ್ನೋದು ಒಂಥರ ರಶೀದ್ ಖಾನ್ ವೀಕ್ನೆಸ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರ್ತಾರೆ. ಅದು ಅಲ್ಲಿ 1 ವೀಕ್ ಗ್ಯಾಪ್ ಇತ್ತು. ಸೊ ಇವೆಲ್ಲ ಗಮನಿಸ್ಬೇಕಾಗಿದೆ ಈ ಮ್ಯಾಚ್ ಅಲ್ಲಿ. ಸೊ ಇನ್ನು ಎರಡು ಟೀಮ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎರಡು ಟೀಮ್ಗೂ ಪ್ಲೇ ಆಫ್ ಚಾನ್ಸಸ್ ಕಮ್ಮಿನೇ ಅಂತ ಹೇಳ್ಬೋದು. ಬೆಟರ್ ಚಾನ್ಸಸ್ GTಗಿದೆ ಒಪ್ಕೊಳ್ಳೋಣ. ಬಟ್ ಕಂಪೇರ್ ಟು ಬೇರೆ ಟೀಮ್ಸ್ ಕಂಪೇರ್ ಮಾಡ್ರೆ, ಲೈಕ್ CSK ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ఢిల్లీ ಆಗಿರ್ಬೋದು, ಸ್ವಲ್ಪ ಚಾನ್ಸಸ್ ಇದೆ ಪ್ಲೇ ಆಫ್ ಹೋಗೋಕೆ. ಬಟ್ ಇವೆಲ್ಲ ಟೀಮ್ಗೂ ಕಮ್ಮಿ ಇದೆ. ಸೊ ಪ್ಲೇ ಆಫ್ ದೃಷ್ಟಿ ಇಟ್ಕೊಂಡು ಅಷ್ಟು ಮಾತಾಡಕ್ಕಾಗಲ್ಲ. ಸೊ ಈ ಟೀಮ್ ಬಗ್ಗೆ ಇಷ್ಟ ಇದೆ. ಕೀ ಬ್ಯಾಟರ್ಸ್ ಬಂದ್ಬಿಟ್ರೆ ರಶೀದ್ ಖಾನ್ ವರ್ಸಸ್ ವಿರಾಟ್ ಕೊಹ್ಲಿ. ಸ್ಪಿನ್ ಆಡಕ್ ಬರಲ್ಲ, ಸ್ಟ್ರೈಕ್ ರೇಟ್ ಕಮ್ಮಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಅದಕ್ಕೆ ಕರೆಕ್ಟ್ ಪರ್ಫೆಕ್ಟ್ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏರಿಯಲ್ ರೂಟ್ ಕೂಡ ತಗೊಂಡ್ರು ರಶೀದ್ ಖಾನ್ ಮೇಲೆ ವಿರಾಟ್ ಕೊಹ್ಲಿ. ಸೊ ಈ ಎರಡು ಬ್ಯಾಟರ್ ಮತ್ತೆ ಈ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಾಯಿ ಸುದರ್ಶನ್ ಫಾವ್ ಡುಪ್ಲಿಸ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಅಟ್ಯಾಕ್ ಮಾಡೋ ಟೈಮಲ್ಲಿ ಸಾಯಿ ಸುದರ್ಶನ್ಗೆ ಫಾವ್ ಡುಪ್ಲಿಸಿಸ್ ಔಟ್ ಆದ್ರು. ಸೇಮ್ ಅದೇ ಬ್ಯಾಟರ್ ಕಂಟಿನ್ಯೂ ಆಗುತ್ತೆ ಈ ಮ್ಯಾಚ್ ಅಲ್ಲಿ. ಸೊ ನೆಕ್ಸ್ಟ್ ಮೋಹಿತ್ ಶರ್ಮಾ ವರ್ಸಸ್ ಮ್ಯಾಕ್ಸ್ವೆಲ್ ಆಗಿರ್ಬೋದು, ಇಲ್ಲ ಮತ್ತೆ ನೂರ್ ಅಹ್ಮದ್ ವರ್ಸಸ್ ವಿಲ್ ಜಾಕ್ಸ್ ಆಗಿರ್ಬೋದು, ಮತ್ತೆ ಮೊಹಮ್ಮದ್ ಸಿರಾಜ್ ವರ್ಸಸ್ ಶಾರುಖ್ ಖಾನ್ ಆಗಿರ್ಬೋದು. ಸೊ ಈ ಮ್ಯಾಚ್ ಅಲ್ಲಿ ಇವೆಲ್ಲ ಕೀ ಬ್ಯಾಟರ್ಸ್ ಆಗ್ತಾ ಇದೆ. ಮತ್ತೆ ಶುಭ್ಮನ್ ಗಿಲ್ ವರ್ಸಸ್ ಸಿರಾಜ್ ಆಗಿರ್ಬೋದು, ಮತ್ತೆ ರಿದ್ಧಿಮಾನ್ ಸಾಹಾ ವರ್ಸಸ್ ಎಸ್ಟೈಲ್ ಆಗಿರ್ಬೋದು. ಎಸ್ಟೈಲ್ ಲಿಟ್ರಲಿ ಸಖತ್ತಾಗಿ ಮಾಡ್ತಾ ಇದಾರೆ. ಮೇಬಿ ಅವ್ರಿಗೆ ಡೆತ್ ಅಲ್ಲಿ ಇಟ್ಕೊಳ್ಳಿ ನನ್ನ ಪ್ರಕಾರ ಫಸ್ಟ್ 10 to ಇಲ್ಲ ಅಟ್ಲೀಸ್ಟ್ 15 ಓವರ್ಸ್ ಅಲ್ಲಿ 14 ಓವರ್ಸ್ ಕಂಪ್ಲೀಟ್ ಮಾಡ್ಬಿಟ್ರೆ ಸಖತ್ತಾಗಿರುತ್ತೆ. ಬಟ್ ಡೆತ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಸೊ ಆಗ ಡೆತ್ ಅಲ್ಲಿ ಓವರ್ ಟ್ರೈ ಮಾಡಕ್ ಹೋಗ್ತಾ ಇದಾರೆ. ಸೊ ಓವರ್ ಟ್ರೈ ಮಾಡಿದಿರಾ ಸಿಂಪಲ್ ಥಿಂಗ್ಸ್ ಏನಾದ್ರು ಅವ್ರು ಎಕ್ಸಿಕ್ಯೂಟ್ ಮಾಡ್ರೆ ಹೊಡ್ಸ್ಕೊಳ್ಳಲ್ಲ. ಬಟ್ ಓವರ್ ಮಾಡಕ್ ಹೋಗ್ತಾ ಇದಾರೆ. ಒಂದು ಬಾಲ್ 4 ಆಯ್ತು ಅನ್ಕೋ, ಎಕ್ಸ್ಟ್ರಾ ಏನೋ ಓವರ್ ಮಾಡಕ್ ಹೋಗ್ತಾರೆ. ಸಿಂಪಲ್ ಆಗಿ ಇಟ್ಟರೆ ಸಖತ್ತಾಗಿರ್ತಾರೆ. ಬಿಟ್ಬಿಟ್ಟು ಏನೋ ಓವರ್ ಮಾಡಕ್ ಹೋಗ್ತಾರೆ, ಇಷ್ಟ ಇಲ್ಲ. ಅದರಿಂದ ರನ್ಸ್ ನ ಲೀಕ್ ಮಾಡ್ತಾರೆ. ಡೆತ್ ಅಲ್ಲಿ ಪವರ್ ಪ್ಲೇ ಸಖತ್ತಾಗಿ ಮಾಡ್ತಾ ಇದ್ರು. ಲಾಸ್ಟ್ ಮ್ಯಾಚ್ ಸಿರಾಜ್ ಸಖತ್ತಾಗಿ ಮಾಡಿರ್ತೀನಿ ಹೇಳ್ಬೋದು.
ನಮ್ಮ ಬೌಲರ್ಸ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗ್ ಸಖತ್ತಾಗಿ ಆಡಿದ್ದಾರೆ. ಸೊ ಅದನ್ನೇ ಕಂಟಿನ್ಯೂ ಮಾಡುದು. ಈ ಮ್ಯಾಚ್ ನಾವು ಗೆದ್ರೆ ಸಕ್ಕತ್ತೆ ಇರುತ್ತೆ. ಮೇ ಬಿ ಎಲ್ಲ ಚಾನ್ಸಸ್ ಬೆಂಗಳೂರಿಗೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಹೋಮ್ ಕ್ರೌಡ್ ಬೇರೆ, ಒಳ್ಳೆ ಮೂವ್ಮೆಂಟ್ ನಮ್ ಕಡೆ ಇದೆ. ಬಟ್ ಜಿಟಿಗೆ ಏನು ವರ್ಕೌಟ್ ಆಗ್ತಾ ಇಲ್ಲ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಮೇನ್ಲಿ ಟಾಪ್ ಆರ್ಡರ್ ಕ್ಲಿಕ್ ಆಗ್ತಾ ಇಲ್ಲ. ಶುಭ್ಮನ್ ಗಿಲ್, ರಿದ್ಮಾನ್, ಸಾಯಿ ಸುದರ್ಶನ್ ಹೊಡಿತಾ ಇದ್ರು, ಒಳ್ಳೆ ಸ್ಟ್ರೈಕ್ ಆಡ್ತಾ ಇಲ್ಲ. ಅವ್ರಿಗೆ ಶಾರುಖ್ ಖಾನ್ ಅವಕ್ಕೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಡೇವಿಡ್ ಮಿಲ್ಲರ್ ಆಕಾಶ್ ಪರ್ಫಾರ್ಮೆನ್ಸ್ ಕೊಟ್ಟರು. ತೆವಾಟೆಯಿಂದ ಆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬಂದಿಲ್ಲ. ರಶೀದ್ ಖಾನ್ ಬೌಲಿಂಗ್ ಅಲ್ಲಿ ಬರ್ತಾ ಇಲ್ಲ. ಸೊ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಕಂಪೇರ್ ಟು RCB. ಇವಾಗ ಏನು ಪ್ರಾಬ್ಲಮ್ಸ್ ಕಾಣಿಸ್ತಾ ಇಲ್ಲ. ಸೊ ಆ ರೀಸನ್ ಇಂದ RCBನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. RCB ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬೋದು ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ ಗೈಸ್.